ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಮಕರ ರಾಶಿಯವರಿಗೋಸ್ಕರ ಒಂದು ಗುಡ್ ನ್ಯೂಸ್ ತಗೊಂಡಿದ್ದೇನೆ ಈ ವಿಡಿಯೋದಲ್ಲಿ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಏನದು ಗುಡ್ ನ್ಯೂಸ್ ಅಂದ್ರೆ, ಮಕರ ರಾಶಿಯವರಿಗೆ ಮೇ 1ನೇ ತಾರೀಕಿಂದ ಗುರುಬಲ ಆರಂಭ. ಮಕರ ರಾಶಿಯವರಿಗೆ ಎಷ್ಟು ಸೇರುತ್ತೆ ಗುರುಗಳೇ? 1 ವರ್ಷ. 2024ನೇ ಇಸ್ವಿ ಮೇ 1ನೇ ತಾರೀಕಿಂದ 2025ನೇ ಇಸ್ವಿ ಮೇ ಮೊದಲ ವಾರದ ತನಕ ನಿಮಗೆ ಗುರುಬಲ ಇರುತ್ತೆ. 1 ವರ್ಷದ ಸುದೀರ್ಘವಾದಂತಹ ಗುರುಬಲವನ್ನ ಮಕರ ರಾಶಿಯವರು ಮೇ 1ನೇ ತಾರೀಕಿಂದ ಪಡೆಯಲಿದ್ದಾರೆ. ಸೊ ಏನು ಆಗುತ್ತೆ ಆ ಗುರುಬಲದಿಂದ? ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಕೂಡ ಇದಾವ, ಹಾಗೂ ಏನೇನು ಪಾಸಿಟಿವ್ಸ್ ಹೇಳಿದ್ರೆ ಅದನ್ನ ಸುಲಭವಾಗಿ ಪಡ್ಕೊಳ್ಳೋದು ಹೇಗೆ? ಯಾಕೆಂದ್ರೆ ಪಾಸಿಟಿವ್ಸ್ ಎಲ್ಲ ಒಂದೊಂದು ಅವಕಾಶಗಳು. ನಾವು ಏನು ಶುಭ ವಿಚಾರ ಹೇಳ್ತೀನಿ, ಇದೆಲ್ಲ ಒಂದೊಂದು ಅವಕಾಶಗಳು. ಅದನ್ನು ದೇವತಾರಾಧನೆ ಮೂಲಕವಾಗಿ ಪಡ್ಕೊಳ್ಬೇಕು. ಸೊ ಆದ್ದರಿಂದಾಗಿ ಏನು ಮಾಡಿರೋದೆಲ್ಲ ಸುಲಭ ಪರಿಹಾರಗಳು. ಅವಕಾಶಗಳನ್ನ ಪಡ್ಕೊಳ್ಳೋಕ್ಕೆ ಸುಲಭ ಪರಿಹಾರಗಳೇನು? ಸೊ ಮಕರ ರಾಶಿಯವರಿಗೆ ಬಹಳ ಇಂಟ್ರೆಸ್ಟಿಂಗ್ ಆದ, ಬಹಳ ಮುಖ್ಯವಾದ, ಪ್ರಮುಖವಾದಂಥ ವಿಚಾರ ಇದು. ಸೊ ನೀವು ಮಕರ ರಾಶಿಯವರಾಗಿದ್ದರೆ, ಅಥವಾ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ರಿಲೇಷನ್ಸ್ ಯಾರೇ ಮಕರ ರಾಶಿಯವರಾಗಿದ್ದವರಿಗೆಲ್ಲ, ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಾದ್ರಿಂದ ನಿಮ್ಮ ಕಡೆಯಿಂದ ನೀವು ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮಕರ ರಾಶಿಯವರು ಈ ವಿಡಿಯೋ ನೋಡುವಂತಾಗಲಿ. ಪ್ರತಿಯೊಬ್ಬ ಮಕರ ರಾಶಿಯವರಿಗೂ ಗುರುಬಲ ಯಾವ ರೀತಿಯಲ್ಲಿ ಒಳ್ಳೆಯದಾಗಲಿದೆ ಅನ್ನುವಂಥದ್ದು ತಿಳ್ಕೊಂಡು ಪರಿಹಾರಗಳು ಮಾಡಿಕೊಂಡು ಒಳ್ಳೇದಾಗುವಂತಾಗಲಿ. ನಿಮ್ಮಿಂದ ಒಂದು 4 ಜನಕ್ಕೆ ಒಳ್ಳೇದಾಗಲಿ ಅಲ್ವಾ? ಶೇರ್ ಮಾಡಿ. ಎಸ್, ನೋಡಿ ವೀಕ್ಷಕರೇ, ಕೃತ್ತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯಿಂದ, ಕೃತ್ತಿಕಾ ನಕ್ಷತ್ರ 2ನೇ ಪಾದ ವೃಷಭ ರಾಶಿಗೆ ಗುರು ಸಂಚಾರವಾಗ್ತಾ ಇದೆ ಮೇ 1ನೇ ತಾರೀಕು. ಸೊ ಗುರು ವೃಷಭ ರಾಶಿಗೆ ಬರ್ತಾನೆ ಅಂದ್ರೆ ಮಕರದಿಂದ 5ನೇ ಮನೆಯಲ್ಲಿ ಗುರು ಇರ್ತಾನೆ. ಮಕರ, ಕುಂಭ, ಮೀನ, ಮೇಷ, ವೃಷಭ. ಸೊ 5ನೇ ಮನೆಯಲ್ಲಿ ಗುರು ಅಂತಂದ್ರೆ ಗುರುಗ್ರಹ ಪೂರ್ಣ ಬಲ ಯಾರಿಗೆ? ಮಕರ ರಾಶಿಯವರಿಗೆ ಪಂಚಮದ ಗುರುಬಲ, ಅದ್ಭುತವಾದ ಗುರುಬಲ ಇದು. ಸೊ ಏನೇನು ಒಳ್ಳೆಯದಾಗಲಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಬಹಳ ಮುಖ್ಯವಾಗಿ ಮಕರ ರಾಶಿಯವರು ಈ ಸಾಡೆ ಸಾತಿ ಇತ್ಯಾದಿ ಪ್ರಭಾವಗಳಿಂದಾಗಿ ಕೈ ಹಾಕಿದ ಕೆಲಸಗಳೆಲ್ಲ ಹಿನ್ನಡೆ ಆಗ್ತಿತ್ತು ಬಹಳ ಕಾಲದಿಂದ. ಯಾವ ಕೆಲಸನೂ ಕೈ ಹಾಕೋಕ್ಕಾಗಲ್ಲ ಸರ್, ಏನೋ ಒಂದು ಪ್ರಾಬ್ಲಮ್ಮು. ಬಹಳಷ್ಟು ಕೆಲಸಕ್ಕೆ ದುಡ್ಡಿರಲ್ಲ, ಬಹಳಷ್ಟು ಕೆಲಸ ಅದಿಲ್ಲ, ಇದು ಒಟ್ಟ ಕೈ ಹಾಕಿದ ಕೆಲಸಗಳೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆದರೆ ಈ ಗುರುಬಲ ಅವರಿಗೆ ಮತ್ತೊಂದಿಷ್ಟು ಕೆಲಸಗಳಿಗೆ ಕೈ ಹಾಕಿ ಧೈರ್ಯವಾಗಿ ಆ ಕೆಲಸಗಳನ್ನು ಮುಗಿಸ್ಲಿಕ್ಕೆ ಸಹಾಯ ಮಾಡಲಿದೆ. ಮಕರ ರಾಶಿಯವರಿಗೆ ಇನ್ನೊಂದು ವರ್ಷದ ಕಾಲ ಕೈ ಹಾಕಿದ ಕೆಲಸಗಳೆಲ್ಲ ಸಕ್ಸಸ್. ಯಾಕೆ? ಗುರುಬಲ. ಒಳ್ಳೊಳ್ಳೆ ಕೆಲಸಗಳಿಗೆ ಕೈ ಹಾಕಿ, ಅಂದರೆ ಸೈಟ್ ತಗೊಳ್ಳೋಕ್ಕೆ ಕೈ ಹಾಕಿದ್ದೀರಾ, ನಿರ್ವಿಘ್ನವಾಗಿ ಸೈಟ್ ಸಿಗುತ್ತೆ. ಮನೆ ಕಟ್ಲಿಕ್ಕೆ ಶುರು ಮಾಡಿದ್ದೀರಾ, ದುಡ್ಡೇ ಇಲ್ಲ, ಯಾವುದೋ ಒಂದು ಹುಂಬ ಧೈರ್ಯದಲ್ಲಿ ಮನೆ ಕಟ್ಲಿಕ್ಕೆ ಶುರು ಮಾಡಿದ್ದೀರಾ, ಆಶ್ಚರ್ಯಕರ ರೀತಿಯಲ್ಲಿ ನಿಮ್ಮ ಮನೆ ಕಂಪ್ಲೀಟ್ ಆಗಿಬಿಡುತ್ತೆ. 1 ವರ್ಷದಲ್ಲಿ ಕಂಪ್ಲೀಟ್ ಆಗುವಂಥ ಮನೆ. ನಾನು ಹೇಳಿದ್ದು, ನೀವು ದೊಡ್ಡ ಬಂಗ್ಲೆ ಕಟ್ಬಿಡ್ತೇನೆ ಅಂದ್ರೆ ನಂಗೆ ಗೊತ್ತಿಲ್ಲ, ಅದಕ್ಕೆ ಒಟ್ಟಿನಲ್ಲಿ ನಾನು ನಿಮಗೆ ಹೇಳ್ತಕ್ಕಂಥದ್ದು. ಆಯ್ತಾ? ನೆಕ್ಸ್ಟ್, ಮನೆ ಕೈ ಹಾಕಿದ್ದೀರಾ, ಮಕ್ಕಳ ಮದುವೆಗೆ, ಈ ಥರ ಶುಭ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೀರಾ ಅಂತಾದರೆ ಖಂಡಿತವಾಗಿ ಮಕರ ರಾಶಿಯವರಿಗೆ ಈ ಗುರುಬಲ ಅವರ ಕೈ ಹಾಕಿದ ಕೆಲಸಗಳನ್ನೆಲ್ಲ ಸಕ್ಸಸ್ ಮಾಡಿಕೊಡಲಿದೆ. ನೆಕ್ಸ್ಟ್, 2ನೇದು, ವಿವಾಹಾದಿ ವಿಚಾರಗಳಿಗೆ ಗುರುಬಲ ಅನುಕೂಲ ಮಾಡಿಕೊಡುತ್ತೆ. ಗುರುಬಲ ಇಲ್ಲದೆ ಮದುವೆನೇ ಆಗದೆ ಬಹಳ ಕಷ್ಟಪಡ್ತಾ ಇರ್ತಕ್ಕಂಥವ್ರು, ಲೇಟ್ ಮ್ಯಾರೇಜ್, 30 ಆಗೋಯ್ತು, 32 ಆಗೋಯ್ತು, 35 ಆಗೋಯ್ತು, 38 ಆಗೋಯ್ತು, ಇನ್ನೂ ಮದುವೆ ಆಗ್ತಾ ಇಲ್ಲ, ಇದು ಲಾಸ್ಟ್ ಚಾನ್ಸ್, ಇದ್ರ ನಂತರ ನಂಗೆ ಚಾನ್ಸೇ ಇಲ್ಲ, ಮದುವೆನೇ ಆಗಲ್ಲ ನನ್ನ ಲೈಫಲ್ಲಿ ಅಂದಂಗಿದ್ರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡ್ತೀರಲ್ಲ, ಈ ನಾಳೆ ಮೇ 1ನೇ ತಾರೀಕಿನ ನಂತರ ನೀವು ಅಷ್ಟು ಸ್ಟ್ರಾಂಗ್ ಆಗಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ವಿವಾಹ ನಿಶ್ಚಯ ಆಗ್ಬಿಡುತ್ತೆ ಮಕರ ರಾಶಿಯವರಿಗೆ. ಅದು ಫಸ್ಟ್ ಮ್ಯಾರೇಜ್ ಇರ್ಬೋದು, ಸೆಕೆಂಡ್ ಮ್ಯಾರೇಜ್ ಇರ್ಬೋದು. ಟ್ರೈ, ನಾನು ಹೇಳ್ತಾರಂತ, ಈಗ ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆಗಿದೆ ಅಥವಾ ಯಾರೊಬ್ಬರದ್ದು ಡೆತ್ ಆಗಿದೆ, ಏನೋ ಒಂದು ಆಗಿ ಸಿಂಗಲ್ ಆಗಿಬಿಟ್ಟಿದ್ದೀರಾ, ಮತ್ತೆ ನೀವು ಸೆಕೆಂಡ್ ಮ್ಯಾರೇಜಿಗೆ ಪ್ರಯತ್ನ ಮಾಡಬಹುದಾ? ಖಂಡಿತವಾಗಿ ಮಾಡ್ಬೋದು, ಆಯ್ತಲ್ವಾ? ಸೊ ಆದ್ದರಿಂದ ಫಸ್ಟ್ ಮ್ಯಾರೇಜ್ ಟ್ರೈ ಮಾಡೋರಿರಲಿ, ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡೋರಿರಲಿ, ಡಿವೋರ್ಸ್ ಇತ್ಯಾದಿಗಳು ಖಂಡಿತವಾಗಿ ನಿಮಗೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ. ಅರ್ಥ ಮಾಡ್ಕೊಂಡ್ರಲ್ವಾ? ನೆಕ್ಸ್ಟ್, ಇಲ್ಲಿ ಬಹಳ ಗಮನಿಸಬೇಕಾದ ಒಂದು ವಿಚಾರ ಹೇಳಬೇಕು. ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಈ ಗುರುಬಲ ಅನುಕೂಲ ಮಾಡಿಕೊಡುತ್ತೆ. ವಿವಾಹಿತರು, ಮದುವೆ ಆಗಿರತಕ್ಕಂಥವ್ರು, ಗಂಡ ಹೆಂಡತಿನ ಜಗಳ, ಮನಸ್ತಾಪ, ಕೋರ್ಟು ಕಚೇರಿ ಮೆಟ್ಟಿಲು ತುಳ್ಕೊಂಡಿದೆ ಅಂದರೆ ಅಲ್ಲಿಯೂ ಸಹ
ಸಮಸ್ಯೆ ಪರಿಹಾರವಾಗಿ ಮತ್ತೆ ಪುನಃ ನೀವು ಸುಖ ದಾಂಪತ್ಯ ಜೀವನ ಮುಂದುವರಿಸಲಿಕ್ಕೆ ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಓಕೆ ಅಂತ ಆದರೆ ಅದಕ್ಕೆ ಗುರುಬಲ ಅನುಕೂಲ ಮಾಡಿಕೊಡುತ್ತೆ. ಆದರೆ ಸಂತಾನಕ್ಕೆ ಈ ಗುರುಬಲ ಅನುಕೂಲ ಮಾಡಿಕೊಡುವ ಸಾಧ್ಯತೆ ಸ್ವಲ್ಪ ಕಮ್ಮಿ. ಕಾರಕೋ ಭಾವನಾಶಾಯ, ಸಂತಾನಕಾರಕನಾದ ಗುರು ಪಂಚಮ ಸ್ಥಾನ, ಸುತಸ್ಥಾನ, ಮಕ್ಕಳ ಸ್ಥಾನ, ಮಕ್ಕಳವನ್ನು ಕೊಡ್ತಕ್ಕಂಥ ಸ್ಥಾನ, ಅಲ್ಲಿ ಗುರು ಬಂದ ಅಂದರೆ ಕಾರಕ ಭಾವಕ್ಕೆ ಬಂದಿದ್ದರಿಂದ ಕಾರಕೋ ಭಾವನಾಶಾಯ ಅನ್ನುವ ಒಂದು ಇದರ ಅನ್ವಯವಾಗಿ ಈ ಒಂದು ಗುರುಬಲ, ಪಂಚಮದ ಗುರುಬಲ 60 to 70% ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳಿಗೆ ಸಹಾಯ ಮಾಡಲ್ಲ. ಮಕರ ರಾಶಿಯ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುತ್ತಿರುವ ಮಕರ ರಾಶಿಯ ದಂಪತಿಗಳಿಗೆ ಅಷ್ಟೆಲ್ಲ ಹೆಲ್ಪ್ ಮಾಡಲ್ಲ 60% ವರೆಗೆ. ಇನ್ನು 40% ಹೇಳೋಕ್ಕಾಗಲ್ಲ, ದೈವಾನುಗ್ರಹ ಆದ್ರೆ ಆಯಿತು, ಬೇರೆ ಬೇರೆ ಕಾರಣಗಳಿಂದ ಆಯಿತು ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಆಯ್ತಾ? ನೆಕ್ಸ್ಟ್, ಸಂತಾನ ಇತ್ಯಾದಿ ವಿಚಾರಗಳಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನೀವು ಮಕರ ರಾಶಿಯವರೇನಾದರೂ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ 100% ನಿಮಗೆ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಸಾಡೆ ಸಾತಿ ಬೇರೆ ಮುಗಿದೋಯ್ತು, ನಿಮಗೆ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಆಗತ್ತೆ 100%. ವಿದೇಶಕ್ಕೆ ಹೋಗಿ ಜಾಬ್ ಮಾಡಬೇಕು ಆಗತ್ತೆ 100%. ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನೀವು ಟ್ರೈ ಮಾಡ್ಬೋದು. ಸೊ ವಿದೇಶಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂತಹ, ವಿದೇಶಕ್ಕೆ ಹೋಗಲು ಪ್ರಯತ್ನ ಮಾಡ್ತಾ ಇರುವಂತಹ ಜನರಿಗೆ, ಮಕರ ರಾಶಿಯವರಿಗೆ ಈ ಗುರುಬಲ ಖಂಡಿತ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಮಕರ ರಾಶಿಯವರಿಗೆ ಸಾಡೆ ಸಾತಿಯ ಮುಕ್ತಾಯದ ಸಮಯ. ಸೊ ಶನಿ ಬಿಟ್ಟು ಹೋಗ್ಬೇಕಾರೆಲ್ಲ ಒಳ್ಳೇದು ಮಾಡ್ತಾನಂತ, ಇನ್ನು ಒಂದೇ ವರ್ಷ ಇರುವಂಥದ್ದು ನಿಮಗೆ ಸಾಡೆ ಸಾತಿ. ಅದೇ ರೀತಿಯಲ್ಲಿ ಗುರುಬಲ 1 ವರ್ಷ. ಸೊ ಪಂಚಮದ ಗುರುವಿನ ಬಲದಿಂದಾಗಿ ನಿಮಗೆ ಸಾಡೆ ಸಾತಿಯಲ್ಲೂ ಸಹ ಒಳ್ಳೆಯದಾಗಿ ಈ ವ್ಯಾಪಾರ ವ್ಯವಹಾರಾದಿಗಳಲ್ಲೇನು ಲಾಭಾಂಶ ಬರಬೇಕೋ, ಲಾಭಗಳು ಬರಬೇಕೋ, ಇಷ್ಟು ದಿವಸ ಏನು ನಷ್ಟಗಳನ್ನು ನೋಡ್ತಾ ಇದ್ರಿ ಅದೆಲ್ಲ ಪುನಃ ಲಾಭಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತೀರಾ. ಹಾಗಂತ ಬ್ಲೈಂಡಾಗಿ ಶೇರ್ ಮಾರ್ಕೆಟಲ್ಲಿ ಹೋಗಿ ಕೂತ್ಕೊಂಬಿಡಿ ಅಂತ ನಾನು ಹೇಳಲ್ಲ. ಹೋಗಿ ಅಲ್ಲಿ ಕಳ್ಕೊಂಡ್ರೆ ನನಗೆ ಸಂಬಂಧ ಇಲ್ಲ, ಮೊದಲೇ ಹೇಳ್ಬಿಡ್ತೀನಿ. ಯಾಕೆಂದರೆ ಶೇರ್ ಮಾರ್ಕೆಟ್ ಅನ್ನೋದು ಪ್ಯೂರ್ಲಿ ನಿಮ್ಮ ವೈಯಕ್ತಿಕ ಜಾತಕ ನೋಡಬೇಕಾಗತ್ತೆ. ಅದು ಲಕ್ ಅಂದ್ರೆ ಲಕ್ಕು, ಬ್ಯಾಡ್ ಲಕ್ ಅಂದ್ರೆ ಬ್ಯಾಡ್ ಲಕ್ಕು. ಇವತ್ತು ಗುಡ್ ಲಕ್ಕಿದ್ದು ನಾಳೆ ಬ್ಯಾಡ್ ಲಕ್ ಆಗಿ ನಾಡಿದ್ದು ಮತ್ತು ಗುಡ್ ಲಕ್ ಆಗ್ಬಿಡ್ಬೋದು, ಅದು ಹೇಳೋಕ್ಕಾಗಲ್ಲ. ಸೊ ಅದು ಬಿಟ್ಬಿಡಿ. ನಾನು ಹೇಳ್ತಿರೋದು ಮಾಮೂಲಿ ಬೇರೆ ಬೇರೆ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂತಹ ಮಕರ ರಾಶಿಯವರಿಗೆ ಈ ಒಂದು ಗುರುಬಲ ನಿಮಗೆ ವ್ಯಾಪಾರದಲ್ಲಿ ಲಾಭವನ್ನು ಕೊಡಲಿದೆ. ಗೊತ್ತಾಯ್ತಲ್ವಾ? ಎಸ್. ನೆಕ್ಸ್ಟ್, ಇನ್ನು ಬಹಳ ಮುಖ್ಯವಾಗಿ ಮಕರ ರಾಶಿಯವರಿಗೆ ಆರೋಗ್ಯ ಬಾಧೆಗಳಿದ್ದರೆ ಅದರಿಂದ ಹೊರಬರಲಿಕ್ಕೆ, ನಿರುದ್ಯೋಗಿಗಳಿದ್ದರೆ ಉದ್ಯೋಗ ಪ್ರಾಪ್ತಿಯಾಗಲಿಕ್ಕೆ, ಪ್ರಮೋಷನ್ಗಳಿಗೋಸ್ಕರವಾಗಿ ಅಥವಾ ಟ್ರಾನ್ಸ್ಫರ್ಗಳಿಗೋಸ್ಕರವಾಗಿ, ಎಲ್ಲದರಲ್ಲೂ ಸಹ ಪ್ರಮೋಷನ್, ಟ್ರಾನ್ಸ್ಫರ್, ಸ್ಯಾಲ್ರಿ ಹೈಕ್ ಎಲ್ಲವುದಕ್ಕೂ ಸಹ ಮಕರ ರಾಶಿಯವರು ಈ ಗುರುಬಲ ಇರೋದರಿಂದ ಗುರುಬಲದಲ್ಲಿ ಅಂದರೆ ಮೇಯಿಂದ ಆಚೆಗೆ ಖಂಡಿತವಾಗಿ ಪ್ರಯತ್ನ ಮಾಡಿ, ದುಡ್ಡು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಸಾಲ ತೀರಿಸಲಿಕ್ಕೆ ಪ್ರಯತ್ನ ಮಾಡಿ, ಮನೆ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಆಯ್ತಲ್ವಾ? ಕೃಷಿಕರಿಗೂ ತುಂಬ ಅನುಕೂಲವಿದೆ, ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಿದೆ. ಖಂಡಿತವಾಗಿ ಈ ಪಂಚಮದ ಗುರು ಮಕರ ರಾಶಿಯವರ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾನೆ. ಆದರೆ ಗುರುವಿನ ಆರಾಧನೆ ಆಗಬೇಕು. ಗುರುಗ್ರಹದ ಆರಾಧನೆಯನ್ನು ಮಾಡಿಕೊಂಡು ಇದೆಲ್ಲ ಫಲಗಳನ್ನು ಪಡ್ಕೊಳ್ಬೇಕಾಗತ್ತೆ. ಏನು ಆ ವಿಶೇಷವಾದ ಪರಿಹಾರ ಅಂತಂದ್ರೆ, ಪರಿಹಾರಗಳ ವಿಚಾರಕ್ಕೆ ಬಂದಾಗ ಹಲವಾರು ರೀತಿಯ ಪರಿಹಾರಗಳಿರುತ್ತೆ. ಪ್ರತಿನಿತ್ಯ ಮಾಡಿಕೊಳ್ಳುವಂತಹ ಪರಿಹಾರ, ವಾರಕ್ಕೆ ಒಮ್ಮೆ ಮಾಡಬಹುದಾದಂತಹ ಪರಿಹಾರ, ತಿಂಗಳಿಗೊಮ್ಮೆ ನೀವು ಮಾಡಿಕೊಳ್ಳಬಹುದಾದ ಪರಿಹಾರ, ಬಹಳ ವಿಶೇಷವಾಗಿ ಆರಂಭದಲ್ಲಿಯೇ ಗುರುಗೋಚಾರದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕಾದ ಪರಿಹಾರ, ಈ ಥರ ವಿಭಿನ್ನವಾದ ಪರಿಹಾರಗಳಿರುತ್ತೆ. ನಿತ್ಯ ಆರಾಧನೆ, ನಿತ್ಯ ಪ್ರತಿ ದಿವಸ ಮಾಡಿಕೊಳ್ಳಬಹುದಾದ ಪರಿಹಾರಗಳಲ್ಲಿ ಏನು ಬರ್ತದೆ? ಪ್ರತಿದಿನ ನೀವು ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು. ಎವ್ರಿ ಡೇ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗುರುಗ್ರಹದ ಅಷ್ಟೋತ್ತರ ಪಠನೆ. ಎರಡನೇದಾಗಿ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದನ್ನ ಪಠನೆ. ಇದೆರಡೇ ಸಾಕು. ಗುರುಗ್ರಹದ ಅಷ್ಟೋತ್ತರ, ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ಇದು ಎರಡನ್ನ ನೀವು ಪ್ರತಿದಿನ ಪಠನ ಮಾಡಿದ್ರೆ, ಓದ್ಕೊಂಡ್ರಿ ಅಂತ ಆದರೆ ನಿಮಗೆ ಗುರುದೋಷಗಳೆಲ್ಲ ಪರಿಹಾರವಾಗಲಿಕ್ಕೆ ಅನುಕೂಲ ಖಂಡಿತವಾಗಿ. ಅದರಲ್ಲಿ ಮತ್ತೆ ಅನುಮಾನವೇ ಬೇಡ. ಪ್ರತಿದಿನ ಮಾಡಬಹುದಾದ ಪರಿಹಾರ. ಇನ್ನು ವಾರಕ್ಕೆ ಒಮ್ಮೆ ಮಾಡಬಹುದಾದ ಪರಿಹಾರ, ವಾರಕ್ಕೊಮ್ಮೆ ನೀವು
ಮನೆ ಹತ್ತಿರದಲ್ಲಿ ಯಾರು ದತ್ತಾತ್ರೇಯ ಸ್ವಾಮಿಯ ದೇಗುಲ ಇದ್ದರೆ ಅಲ್ಲಿ ವಾರಕ್ಕೊಮ್ಮೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ ಒಂದು ಅರ್ಚನೆ ಮಾಡಿಸ್ಕೊಂಡು ಅದರಲ್ಲೂ ಅರಿಶಿನ ಬಣ್ಣದ ಹೂಗಳಲ್ಲಿ ಅರ್ಚನೆ ಮಾಡಿಸಿ, ತುಂಬ ಅನುಕೂಲ. ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇಲ್ರಿ ಅಂತಂದರೆ ಯಾವುದೇ ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತಾ? ಗುರುವಾರ ನವಗ್ರಹಗಳಲ್ಲಿ ಪ್ರದಕ್ಷಿಣೆ, ಅದರಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದರೆ ಸೂರ್ಯನ ಎಡಗೈ ಇರುತ್ತಲ್ಲ, ಎಡಭಾಗ, ಆ ಭಾಗದಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಗ್ರಹವೇ ಗುರುಗ್ರಹ. ಸೊ ಆ ಗುರುಗ್ರಹಕ್ಕೆ ವಾರಕ್ಕೊಮ್ಮೆ ಗುರುವಾರಗಳಲ್ಲಿ ಫಲಪಂಚಾಮೃತ ಅಭಿಷೇಕ, ಅರಿಶಿನ ಬಣ್ಣದ ಹೂವಿನಲ್ಲಿ ಅರ್ಚನೆ ನೀವು ವಾರಕ್ಕೊಮ್ಮೆ ಮಾಡಬಹುದು. ಇಲ್ಲ ತಿಂಗಳಿಗೊಮ್ಮೆ ಗುರುವಾರನಾರು ಅದನ್ನು ಮಾಡಬಹುದು. ತಿಂಗಳಿಗೊಮ್ಮೆ ಗುರುವಾರ 9 ತಿಂಗಳು 12 ಅಂದರೆ ಈ ಮುಂದಿನ ವರ್ಷ ಏಪ್ರಿಲ್ ತನಕ ಮೇ ತನಕ ಪ್ರತಿ ತಿಂಗಳು ಒಮ್ಮೆ ಗುರುವಾರ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು 1-1.5 kg ಕಡಲೆಕಾಳು ಗಂಟು ಹಾಕಿ ಕೊಡುವುದು. ತಿಂಗಳಿಗೊಮ್ಮೆ ಮಾಡಬಹುದಾದ ಪರಿಹಾರ. ಮನೆ ಹತ್ತಿರದ ದತ್ತಾತ್ರೇಯ ದೇವಸ್ಥಾನ ಇದ್ದರೆ ಗುರುವಾರ ಹೋಗಿ ಬನ್ನಿ. ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ದೇಗುಲ ಇದ್ದರೆ ಗುರುವಾರ ಹೋಗಿ ಬನ್ನಿ. ಗುರುವಾರ ಒಂದು ಇಡೀ ದಿವಸ ಅಲ್ಲ, ಒಂದು ಒಪ್ಪತ್ತು ಉಪವಾಸ, ಒಂದು ಹೊತ್ತು, ಒಪ್ಪತ್ತು ಅಂದರೆ ಒಂದು ಹೊತ್ತು ಉಪವಾಸ ಇದ್ದರೆ ತುಂಬ ಅನುಕೂಲ. ಅದು ನಿಮ್ಗೇನಾದ್ರು ಶುಗರು, BP ಮತ್ತೊಂದಿನ್ನೊಂದು ಆರೋಗ್ಯ ಬಾಧೆಗಳಿದ್ರೆ ಬೇಡ, ಆರೋಗ್ಯಪೂರ್ಣರಾಗಿದ್ದೀರಾ ಅಂತ ಆದರೆ ಒಂದು ಹೊತ್ತು ಉಪವಾಸ ಮಾಡಬಹುದು. ಗುರುವಿನ ಹೆಸರು ಹೇಳಿಕೊಂಡು ವಾರಕ್ಕೊಂದು ದಿವಸ ಗುರುವಾರ ಒಂದು ಹೊತ್ತು, ಬೆಳಗ್ಗೆ ಅಲ್ಲದೆ ಮಧ್ಯಾಹ್ನ ಅಥವಾ ಸಾಯಂಕಾಲ ರಾತ್ರಿ, ಅದು ಒಂದು ಹೊತ್ತು ಉಪವಾಸ ಮಾಡುವಂಥದ್ದು. ಆ ಸಮಯದಲ್ಲೂ ಅನಿವಾರ್ಯವಾದರೆ ಹಾಲು ಕುಡಿಬಹುದು, ಹಣ್ಣು ತಿನ್ನಬಹುದು. ಅನ್ನ, ಈರುಳ್ಳಿ, ಬೆಳ್ಳುಳ್ಳಿ, ನಾನ್ ವೆಜ್ ಇತ್ಯಾದಿಗಳನ್ನೆಲ್ಲ ವರ್ಜ್ಯ, ಬಿಟ್ಟುಬಿಡೋದು. ಇಡೀ ದಿನ ಗುರುವಾರ ತಿನ್ನಬಾರ್ದು. ಈ ರೀತಿಯಲ್ಲಿ ಮಾಡಬಹುದು. ಇನ್ನು ಇದಲ್ಲದೆ ಇನ್ನೇನು ಮಾಡಬಹುದು ಅಂತಂದರೆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ. ಅಶ್ವತ್ಥ ಮರ ಇರುತ್ತಲ್ಲ, ಗುರುವಾರ 9 ಅಥವಾ 18 ಪ್ರದಕ್ಷಿಣೆಗಳನ್ನು ಆ ಅಶ್ವತ್ಥ ವೃಕ್ಷಕ್ಕೆ ಮಾಡಿ, ಅಶ್ವತ್ಥ ವೃಕ್ಷದ ಬುಡದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅರ್ಶಿನ ಕುಂಕುಮ ಕಾಂಡಗಳಿಗೆ ಹಚ್ಚಿ ಬೇರುಗಳಿಗೆ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು. ಅಲ್ಲಿ ಫುಲ್ ರಾಡಿ ಮಾಡಿಬಿಡಬಾರ್ದು, ಕುಂಕುಮ ಅರ್ಶಿನ ಎಲ್ಲ ಹಾಕಿ ಸುಮ್ಮನೆ ಒಂದು ಚಿಟಿಕೆ ಅಷ್ಟು ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರತಕ್ಕಂಥದ್ದು. ಆಯಿತಾ? ಪ್ರದಕ್ಷಿಣೆ ಮಾಡೋದು ಬಹಳ ಮುಖ್ಯ, ನೀರು ಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಗುರುವಾರಗಳಲ್ಲಿ ಅಶ್ವತ್ಥವನ್ನು ಮುರಿಬೇಡಿ, ಕೀಳಬೇಡಿ, ನೆನಪಿಟ್ಕೊಳ್ಳಿ, ಮತ್ತೆ ದೋಷ ಜಾಸ್ತಿ ಆಗ್ಬಿಡುತ್ತೆ. ಇನ್ನೇನು ಮಾಡಬಹುದು ಗುರುಗಳೇ ಅಂತಂದರೆ ಬಹಳ ಮುಖ್ಯವಾಗಿ ಗುರು ಶಾಂತಿ. ಇಲ್ಲಿ ಇನ್ನೂ ಒಂದು ಮಾಡಬಹುದು ನೀವು. ಗುರು ವರ್ಷಕ್ಕೊಮ್ಮೆ ಅಥವಾ ಒಂದ್ಸಲಕ್ಕಾರು ಅರ್ಜೆಂಟಿಗೆ, ಈಗ ಮೇ ತಿಂಗಳು ಹೆಂಗಿದ್ರು ಇದಾಗುತ್ತೆ, ಅದರಿಂದ ಮೇ ತಿಂಗಳು ರಜೆ ಇರ್ತವೆ, ಆದ್ದರಿಂದ ಅರ್ಜೆಂಟಾಗಿ ನೀವು ಯಾವ್ದಾದ್ರು ಗುರು ಸನ್ನಿಧಾನಗಳಿಗೆ ಹೋಗಿ ಬರತಕ್ಕಂಥದ್ದು. ಮಂತ್ರಾಲಯ ಹೋಗಿ ಬನ್ನಿ, ಗಾಣಗಾಪುರ ಹೋಗಿ ಬನ್ನಿ, ಅಥವಾ ಸಿರಸಿನಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ, ಹೋಗಿ ಬನ್ನಿ. ಇದೆಲ್ಲ ಜೊತೆಗೆ ನೀವು ನಿಮ್ಮ ಕುಲಗುರುಗಳು, ಕುಲ ಮಠ ಅಂತಿರುತ್ತೆ. ನಿಮ್ಮ ಯಾವ ಜನಾಂಗದವರು ನೀವು, ನಿಮಗೊಂದು ಗುರುಮಠ, ಗುರುಪೀಠ ಅಂತಿರುತ್ತೆ. ಅಲ್ಲಿಗೆ ಹೋಗಿ ಗುರುಗಳ ಪಾದಪೂಜೆಯನ್ನು ಮಾಡಿ ಗುರುಗಳಿಗೆ ಯಥಾಶಕ್ತಿ ನೀವು ಸಮರ್ಪಣೆಯನ್ನು, ವಸ್ತ್ರ, ಆಮೇಲೆ ಗುರುಗಳಿಗೆ ವಸ್ತ್ರ ಆಗಿರಬಹುದು, ಹಣ್ಣಾಗಿರಬಹುದು ಎಲ್ಲ ಸಮರ್ಪಣೆ ಮಾಡಿಕೊಂಡು ನಿಮ್ಮ ಕೈಲಿ ಯಥಾಶಕ್ತಿ ದಕ್ಷಿಣೆಯನ್ನು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರತಕ್ಕಂಥದ್ದು ಕೂಡ ಅದ್ಭುತವಾದಂಥ ಪರಿಹಾರ. ಇದೆಲ್ಲದಕ್ಕಿನ್ನ ಒಂದು ವಿಶೇಷವಾದ ಪರಿಹಾರ ಇದೆ. ಅದು ನಾವು 1ನೇ ತಾರೀಕು ಅಂದರೆ ಮೇ 1ನೇ ತಾರೀಕು ಗುರು ಸಂಚಾರವಾಗ್ತಾ ಇದೆ ಅಂದರೆ ಅದಕ್ಕಿಂತ ಕರೆಕ್ಟಾಗಿ ಒಂದು ವಾರದ ಮುಂಚೆ, ಅಂದರೆ ಏಪ್ರಿಲ್ 23ನೇ ತಾರೀಕು ಮಂಗಳವಾರ ಚೈತ್ರ ಹುಣ್ಣಿಮೆ, ಚೈತ್ರ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇದು ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಅವತ್ತಿನ ದಿವಸ ಇದನ್ನಿಟ್ಟಿದ್ದೇನೆ ನಾನು. ಯಾಕೆ ಅಂತಂದರೆ ಈಗ ಆಲ್ರೆಡಿ ಗುರುಬಲ ಇದ್ದು ಗುರುಬಲವನ್ನು ಕಳೆದುಕೊಳ್ತಾ ಇರತಕ್ಕಂಥವ್ರಿಗೂ ಆ ದಿನ ಮಾಡ್ತಕ್ಕಂಥದ್ದು, ಗುರುಬಲ ಇದ್ದಾಗ ದೇವತಾರಾಧನೆ ಆದಂಗಾಯ್ತು. ಈಗ ಮುಂದೆ ಗುರುಬಲ ಪಡಿತಕ್ಕಂಥವ್ರಿಗೂ ಸಹ ಸರಿಯಾಗಿ ಆ ಗುರುವಿನ ಆರಾಧನೆ ಮಾಡಿಕೊಂಡು ಗುರುಬಲವನ್ನು ಎಂಟ್ರಿ ಮಾಡ್ಕೊಂಡಂಗಾಯ್ತು. ಮಧ್ಯದಲ್ಲಿ ವಿಚಿತ್ರ ಫಲ ಇರತಕ್ಕಂಥವ್ರಿಗೂ ಈಗ ಮಾಡಿದ್ರೂ ಆಗುತ್ತೆ, ನಂತರ ಮಾಡಿದ್ರೂ ಆಗುತ್ತೆ, ಅದರಿಂದ ಅವ್ರಿಗೂ ಅಡ್ಜಸ್ಟ್ ಆಗುತ್ತೆ. ಸೊ ಬಹಳ ಅಳೆದು ತೂಗಿ ಯೋಚನೆ ಮಾಡಿ ಈ ಒಂದು ಪ್ರಮುಖವಾದಂತಹ ಸಮಯ ಅಂದರೆ ಏಪ್ರಿಲ್ 23ನೇ ತಾರೀಕು ಚೈತ್ರ ಹುಣ್ಣಿಮೆ, ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ
1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮದ ಭಸ್ಮ ನಿಮ್ಮ ಕೈ ಸೇರುವಾಗ ಸರಿಯಾಗಿ ಗುರುಗ್ರಹದ ಸಂಚಾರ ಹತ್ರ ಬಂದಿರುತ್ತೆ. ಯಾಕೆಂದ್ರೆ ಮಂಗಳವಾರ ಹೋಮ ಮಾಡ್ತೀವಂದ್ರೆ ಬುಧವಾರ ನಾವು ಕಳಿಸ್ಕೊಡ್ತೀವಿ ಅಂದ್ರೂ ಸಹ ನಿಮಗೆ ಗುರು ಶುಕ್ರ ಶನಿ ಇಂದ ಆಚೆಗೆ ನಿಮಗೆ ಡೆಲಿವರೀಸ್ಗಳು ಶುರುವಾಗುತ್ತೆ. ಪ್ರಸಾದ ನಿಮ್ಮ ಮನೆ ಬಾಗಿಲು ಬರ್ತಕ್ಕಂಥದ್ದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ತೇವೆ. ಸೊ ಆ ಸಹಸ್ರ ಗುರು ಶಾಂತಿ ಹೋಮದ ಪ್ರಸಾದ ನಿಮ್ಮ ಕೈ ಸೇರಬೇಕಾದ್ರೆ ನಿಮಗೆ ಗುರುಬಲ ಆರಂಭವಾಗ್ತಾ ಇರ್ತದೆ. ಸೊ ಅದರಿಂದ ಒಳ್ಳೆಯ ಸಮಯ ಅದು. ಚೈತ್ರ ಮಾಸದ ಹುಣ್ಣಿಮೆ, ಪರ್ವಕಾಲ, ಬಹಳ ಪರ್ವಕಾಲ. ವಸಂತ ನವರಾತ್ರಿಯ ಆರಂಭದಲ್ಲಿ ನೋಡಿ, ನಾವು ಅಮ್ಮನವರ ಸನ್ನಿಧಾನದಲ್ಲಿ ಕೂತ್ಕೊಂಡಿದ್ದೇವೆ. ನವರಾತ್ರಿಯಲ್ಲಿ ಎರಡು, ಒಂದು ಶರನ್ನವರಾತ್ರಿ ನೋಡುತ್ತಲ್ಲ ನಿಮಗೆ, ಇದು ವಸಂತ ನವರಾತ್ರಿ. ತುಂಬ ಪರ್ವಕಾಲ ಆಯಿತು. ಅಮ್ಮನವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ನಾನು ಇಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಕನಕವರ್ಣಿಕಾ ಅನ್ನುವಂಥ ವಿಶೇಷವಾದಂತಹ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ರತ್ನವನ್ನ ನಿಮಗೆಲ್ಲರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಕನಕಪುಷ್ಯ ರಾಗ ಅಲ್ಲ, ಕನಕವರ್ಣಿಕಾ ಇದು ಉಪರತ್ನ. ಈ ಕನಕಪುಷ್ಯ ರಾಗ ಪ್ರಧಾನ ರತ್ನ. ಇದನ್ನ ಧಾರಣೆ ಮಾಡ್ಕೊಳ್ಳೋದಾದ್ರೆ, ಕನಕಪುಷ್ಯ ರಾಗ ಧಾರಣೆ ಮಾಡ್ಕೊಳ್ಬೇಕಾದ್ರೆ ಜಾತಕ ನೋಡ್ಕೊಳ್ಬೇಕಾಗತ್ತೆ. ಕೆಲವರು ಗುರು ಚೆನ್ನಾಗಿರಲ್ಲ, ಜಾತಕದಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಸೊ ಸಮಸ್ಯೆ ಆಗ್ಬಿಡ್ಬಹುದು. ಅದು ತುಂಬಾ ಕ್ಯಾಲ್ಕುಲೇಟಿವ್ ಆಗಿರ್ಬೇಕಾಗ್ತದೆ. ಆದರೆ ನಾವು ಕೊಡುವ ಕನಕವರ್ಣಿಕಾ ಉಪರತ್ನ ಹಾಗಲ್ಲ. ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಯಾವ ರಾಶಿಯವರು ಬೇಕಾದರೂ ಧಾರಣೆ ಮಾಡ್ಕೊಳ್ಬಹುದು. ಗುರುವಿನ ಅನುಗ್ರಹ ಪಡೆಯಲಿಕ್ಕೆ ಇನ್ನೂ ಅನುಕೂಲವಾಗಿರ್ತದೆ. ನೋಡಿ, ಅಮ್ಮನವರ ಒಂದು ದಿವ್ಯವಾದಂತಹ ಸನ್ನಿಧಾನ, ಮಹಿಷಮರ್ಧಿನಿ ಅಮ್ಮನವರ ಒಂದು ಸನ್ನಿಧಾನದಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪೂಜೆ ಮಾಡಿ, ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಪೂಜೆ ಮಾಡಿ ಈ ಕನಕವರ್ಣಿಕಾ ರತ್ನಗಳನ್ನ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಮಂತ್ರಣೆ ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಸ್ವೀಕಾರ ಮಾಡಿದ್ದೇನೆ. ಪೂಜೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದನ್ನ ಮತ್ತೆ ಪುನಃ ಈ ರತ್ನಗಳನ್ನ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮದಲ್ಲಿಟ್ಟು ಮತ್ತೆ ಪುನಃ 1008 ಸಂಖ್ಯೆಯಲ್ಲಿ ಮತ್ತೆ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಡಬಲ್ ಎನರ್ಜೈಸ್ಡ್ ಮಾಡಿ ಈ ವಿಶೇಷವಾದ ಕನಕವರ್ಣಿಕಾ ರತ್ನಗಳನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಕೇವಲ ಇಷ್ಟೇನಾ? ಅಲ್ಲ, ಇನ್ನೂ ಇದೆ. ಯಾಕೆ? ಅವತ್ತಿನ ದಿವಸ ಹನುಮತ್ ಜಯಂತಿ. ಹನುಮತ್ ಜಯಂತಿ ಇರೋದ್ರಿಂದಾಗಿ ಅವತ್ತಿನ ದಿವಸ ಯಾಕಂದ್ರೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಹನುಮತ್ ಜಯಂತಿ. ಹನುಮತ್ ಜಯಂತಿಯ ದಿವಸ ಹನುಮಂತನ ಆರಾಧನೆ ಮಾಡಬೇಕಲ್ಲ. ಆದ್ರಿಂದ ನಾವು ದಿವ್ಯಾಂಜನೇಯ ಹವನವನ್ನು ಮಾಡ್ತಾ, ಒಂದು ದಿವ್ಯವಾದ ಆಂಜನೇಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಯಾಗಶಾಲೆಯಲ್ಲಿ ಆಂಜನೇಯ ಹವನ ಪ್ರಥಮ ಬಾರಿ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ಹನುಮತ್ ಜಯಂತಿಯ ದಿವಸವೇ ಆಂಜನೇಯ ಹೋಮ. ಈ ಒಂದು ಕನಕವರ್ಣಿಕಾ ರತ್ನಗಳು ಆಂಜನೇಯ ಹೋಮದಲ್ಲಿಯೂ ಸಹ ಅಭಿಮಂತ್ರಿತವಾಗಿರ್ತದೆ. ಅಷ್ಟೇನಾ ಗುರುಗಳೇ? ಇಲ್ಲ, ಇನ್ನೂ ಇದೆ. ಸರ್ಪದೋಷಗಳ ಪರಿಹಾರಕ್ಕೋಸ್ಕರವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ ಆವತ್ತಿನ ದಿವಸ. ಅಷ್ಟೇನಾ? ಇನ್ನೂ ಇದೆ. ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರುವವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲವಾಗಬೇಕು. ಯಾಕೆ? ಗುರು ಸಂತಾನಕಾರಕ ಗ್ರಹ. ಗುರುಬಲ ಬರಲಿ, ಗುರುಬಲ ಹೋಗ್ಲಿ, ಮಿಶ್ರ ಇರಲಿ, ಏನೇ ಇರಲಿ, ಗುರು ಸಂತಾನಕಾರಕ. ಆದ್ರಿಂದ ಸಂತಾನದ ವಿಚಾರದ ಅನುಕೂಲವಾಗಬೇಕು ಅಂತ ಸಹಸ್ರ ಗುರು ಶಾಂತಿ ಜೊತೆಗೆ ಸಂತಾನ ಗೋಪಾಲ ಹೋಮ ತುಂಬಾ ಪವರ್ಫುಲ್ ಆಗಿರ್ತದೆ. ಹಾಗೂ ಸರ್ಪಶಾಪಾತ್ ಕುಲಕ್ಷಯ, ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಯೂ ಸಹ ನಾಗನ ಆರಾಧನೆಯನ್ನು ಮಾಡ್ತೇವೆ. ಸೊ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳು ಸಹ ಇರ್ತದೆ. ಈ ಎಲ್ಲ ಹೋಮಗಳೆಲ್ಲ ಅಭಿಮಂತ್ರಿತವಾದಂತಹ ಈ ವಿಶೇಷವಾದ ಕನಕವರ್ಣಿಕಾ ರತ್ನವನ್ನ ನಿಮಗೆ ಪ್ರತಿಯೊಬ್ಬರೂ ಸಂಕಲ್ಪ ಸೇವೆ ಕೊಡೋರು ಪ್ರತಿಯೊಬ್ಬರಿಗೂ ಸಹ ಇದನ್ನು ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ, ಇದೆಲ್ಲದನ್ನು ಸಹ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. 23ನೇ ತಾರೀಕು ಮಂಗಳವಾರ, ಹುಣ್ಣಿಮೆಯ ದಿವಸ, ಚೈತ್ರ ಪೂರ್ಣಿಮಾ, ಅವತ್ತಿನ ದಿವಸ ಬೆಳಗ್ಗೆ ಹನುಮತ್ ಜಯಂತಿ
ಅವತ್ತಿನ ದಿವಸ ಬೆಳಗ್ಗೆ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಈ ಎಲ್ಲ ಹೋಮಗಳು, ಸಹಸ್ರ ಗುರುಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ದಿವ್ಯಾಂಜನೇಯ ಹವನ, ಸಂತಾನ ಗೋಪಾಲ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳಲ್ಲಿ ಈ ವಿಶೇಷವಾದಂತಹ ಕನಕವರ್ಣಿಕಾ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ಡಬಲ್ ಎನರ್ಜೈಸ್ಡ್. ಅಮ್ಮನವರ ಸನ್ನಿಧಾನದಲ್ಲೊಮ್ಮೆ ಎನರ್ಜೈಸ್ ಮಾಡಿದ್ದೇವೆ, ನೆಕ್ಸ್ಟ್ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸಹ ನಾವು ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ಕನಕವರ್ಣಿಕಾ ರತ್ನಗಳನ್ನು ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ದಯವಿಟ್ಟು ನೀವು ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು. ಬೇಗ ಬೇಗ ಶೇರ್ ಮಾಡಿ. ಪ್ರತಿಯೊಬ್ಬರು ಕನಕವರ್ಣಿಕಾ ರತ್ನವನ್ನು ನೀವು ಉಂಗುರ ಮಾಡಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಬೇಕಾದ್ರೆ ಉಂಗುರ ಮಾಡಿಸಿ ಧಾರಣೆ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ, ಇಲ್ಲ ಡಾಲರ್ ಮಾಡಿ ಹಾಕ್ಸ್ಕೊತೀರಾ ಹಾಕ್ಸ್ಕೊಳ್ಳಿ, ಇಲ್ಲ ಹಾಗೆ ಬಾಕ್ಸಲ್ಲಿ ನಾವು ಕೊಡ್ತೀವಿ ಅದನ್ನ ಹಾಗೆ ಬಾಕ್ಸ್ ಜೊತೆಗೆ ನಿಮ್ಮ ಕ್ಯಾಶ್ ಬಾಕ್ಸಲ್ಲೋ ನಿಮ್ಮ ಜೇಬಲ್ಲೋ ಎಲ್ಲೋ ಇಟ್ಕೊಳ್ತೀರಾ ಇಟ್ಕೊಳ್ಳಿ. ಖಂಡಿತ ಅನುಕೂಲವಾಗುತ್ತೆ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಕನಕವರ್ಣಿಕಾ ಒರಿಜಿನಲ್ ಕನಕವರ್ಣಿಕಾ ರತ್ನವೂ ಸಿಗುತ್ತೆ, ಉಪರತ್ನ ಇದು. ಹಾಗೂ ನಿಮಗೆಲ್ಲ ಹೋಮಗಳ ಭಸ್ಮನೂ ಸಿಗುತ್ತೆ, ನಾಗಾರಾಧನೆ ಅರ್ಶನ ಸಿಗುತ್ತೆ. ಸೊ ಸಿಂಪಲ್ ಪರಿಹಾರವನ್ನು ಹೇಳಿದ್ದೇನೆ, ವಿಶೇಷ ಪರಿಹಾರ ಹೇಳಿದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವರು ಸ್ಕ್ರೀನ್ ಮೇಲೆ ತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರುಗಳು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಬಂದು ಸೇರಲಿದೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.